ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಈ ದೇವಸ್ಥಾನ ಬಂದು ಗುಂಡ್ಲುಪೇಟೆ ಹತ್ರ ಇದೆ. ತುಂಬ ಹಳೆಯ ದೇವಸ್ಥಾನ, ತ್ರಿಯಂಬಕೇಶ್ವರಿ ದೇವಸ್ಥಾನ ಅಂತ. ಈ ದೇವಸ್ಥಾನ ಬಂದು ತುಂಬ ವಿಶಿಷ್ಟವಾಗಿದೆ. ಏನಂದರೆ ಈ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಏನೂ ಮಾಡ್ತಾ ಇರಲಿಲ್ಲ. ಗಿಡ ಮೂಲೆಗಳಿಂದ ಎಲ್ಲ ಮುಚ್ಚಲ್ಪಟ್ಟಿತ್ತು ದೇವಸ್ಥಾನ. ಬಟ್ ಇವಾಗ ಯಾರು ಮೈ ಮೇಲೆ ದೇವರು ಬಂದು ಈ ದೇವಸ್ಥಾನ ಓಪನ್ ಬಗ್ಗೆ ಹೇಳಿ ಎಲ್ಲ ಹೇಳಿದ ಮೇಲೆ ದೇವಸ್ಥಾನ ಓಪನ್ ಮಾಡಿದ್ದಾರೆ. ಈ ದೇವಸ್ಥಾನ ಪುರೋಹಿತರ ಹತ್ರ ಈ ದೇವಸ್ಥಾನ ಹೋದಾಗ ಪುರೋಹಿತರು ತುಂಬ ಚೆನ್ನಾಗಿ ದೇವಸ್ಥಾನ ಬಗ್ಗೆ ಎಲ್ಲ ಹೇಳ್ತಾರೆ ಫ್ರೆಂಡ್ಸ್. ನೀವು ಹೋಗಿ ಒಂದ್ಸಲ ವಿಸಿಟ್ ಕೊಡಿ, ಅದ್ರ ಬಗ್ಗೆ ಏನೇನು ಬೇಕು ತಿಳ್ಕೊಳ್ಳಿ ಫ್ರೆಂಡ್ಸ್. ಏನಪ್ಪ ಅಂತಂದರೆ ಇದು ಶಿವಲಿಂಗ ದೇವರು. ಲೈಟ್ ಹಾಕಿದ್ರೆ ಒಂದು ಚೆನ್ನಾಗಿ ಕಾಣಿಸುತ್ತೆ, ಲೈಟ್ ಹಾಕಿಲ್ಲ ಅಂದರೆ ಇನ್ನೊಂದು ಸೂರ್ಯನ ಬೆಳಕಿನ ಕಿರಣ ದೇವಸ್ಥಾನಕ್ಕೆ ಬೀಳುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ದೇವಸ್ಥಾನ ವಿಶೇಷ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗೂ ಕೂಡ ಅವರು ಹೇಳ್ತಾರೆ. ಒಂದು ಸಲ ಪುರೋಹಿತರ ಹತ್ರನೇ ಕೇಳೋಣ ಬನ್ನಿ ಫ್ರೆಂಡ್ಸ್. ಆಗ ಸಾಕಿಟ್ನವರು ಗ್ರಾಮಸ್ಥರು ಎಲ್ಲ ಸೇರಿಸ್ತು. ಆಗ ಹಂತವಾಗಿ ಲಿಂಗ ನೋಡಿದ್ರಲ್ಲ ಅದು ಸಿಕ್ತು. ಪೂಜೆ ಮಾಡೋಣ ಅಂತ ಹೋದಾಗ ದುರ್ಗಾದೇವಿ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಅದಾದ್ಮೇಲೆ ಟಿ ವಿನೇನು ಈಗ ಹೋಟೆಲೆಲ್ಲ ಬಂದು ಒಂದು ಪ್ರಚಾರ ಸಿಕ್ತು. ಆಗ ದೇವ್ರು ಯಾವುದು ಅಂದಾಗ ತ್ರಯಂಬಕೇಶ್ವರಿ, ದುರ್ಗಾ ಪರಮೇಶ್ವರಿ ಅಂತ ಸ್ಟೋರಿ ಸಿಕ್ತು. ಒಂದು ಈಚೆಗೆ ಇದೆಲ್ಲ ಪೂರ್ತಿ ನಾವು ಇತಿಹಾಸ ಹೋದಾಗ ಇದು ದರ್ಬಾರರು 3 ರಾಜ್ಯದವ್ರು ಬರ್ತಿದ್ರು. ಕೇರಳ, ತಮಿಳುನಾಡು, ಕರ್ನಾಟಕ 3 ಮಾಡ ದೇವಸ್ಥಾನ ಅಂತ ಅಂದ್ಬಿಟ್ಟು ರಾಜರಾಣಿ ಕೂತ್ಕೊಂಡು ಓಲಿ ಇರ್ತಕ್ಕಂಥ ಜಾಗ ಅದು ನೋಡಿ. ಅದಕ್ಕೆ ಮೂರೇ ಗುಳಿ ಇರೋದು. ಹಿಂಗೆ ಜೋಕಾಲಿಂಗೆ ಖಾಲಿ ಟಿ ಸಮುದ್ರ ನೋಡಿ. ಅದರಲ್ಲಿ ಈಚೆಗೆ ಸ್ಟೋರಿಗಳು ಸಿಕ್ಕಿದೆ ನಮಗೆ. ಅಲ್ಲಿ ಎಲ್ಲ ಮುಂಚೆ ಇದ್ದಲ್ಲ, ಯಾವ ಗೌರ್ಮೆಂಟಿಂದು ಇಲ್ಲ. ಇವತ್ತು 10 ರೂಪಾಯಿ ಸಿಕ್ಕದೆ ದೇವ್ರಿಗೆ ಹಾಕ್ತೀವಿ. ಪ್ರತಿದಿನ ನೀ ಅಮ್ಮನಿಗೆ ಏನು ಬೇಕು ಏನು ಬೇಡ ಅಂದ್ರೆ ಭಕ್ತರು ಮಂಗಾಧಿಕಾಸೆ ಯಾರು ಇಲ್ಲವಾ ಅಂದರೆ ಯಾರು ಬನ್ನಿ. ಅದರಲ್ಲೇ ಚೆನ್ನಾಗಿದೆ. ಹೌದಮ್ಮ, ಲೈಟ್ ಬೆಳಕಿಗಿಂತ ಹಾಗೆ ಚೆನ್ನಾಗಿದೆ. ಪ್ರತಿದಿನನೂ ತರಿ ಅಂದರೆ ಲಕ್ಷ್ಮೀ, ಪಾರ್ವತಿ, ಸರಸ್ವತಿ 3 ಒಂದೇ ತ್ರ್ಯಂಬಕೇಶ್ವರಿ. ಅದಕ್ಕೆ ಏಕಕಾಲದಲ್ಲಿ ತಾಯಿಗೆ ಎಲ್ಲ ದಿನದಲ್ಲೂ ಸೂರ್ಯನ ಮಜ್ಜನ ಆಗುತ್ತೆ. 2009ನೇ ಸಾಲಿನ ಹಿಂದಿನ ದೇವಸ್ಥಾನ ಹೀಗಿತ್ತು ನೋಡಿ ಫ್ರೆಂಡ್ಸ್. ತ್ರಿಯಂಬಕೇಶ್ವರ ಮತ್ತು ತ್ರಿಯಂಬಕೇಶ್ವರಿ ದೇವಸ್ಥಾನ ಇತಿಹಾಸದ ದೇವಸ್ಥಾನ ಫ್ರೆಂಡ್ಸ್. ಇದು ನೀವು ಒಂದ್ಸಲ ವಿಸಿಟ್ ಕೊಡಿ, ನೋಡ್ಕೊಂಬಳಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಫ್ರೆಂಡ್ಸ್. ಈಗಲೂ ಕೆಲವ್ರಿಗೆ ಎರಗಡೆ ವೈಟ್ ಕಾಣುತ್ತೆ ನೋಡಿ, ಬೆಳ್ಳಗೆ ಒಂದೇ ರೀತಿ ಅಂತಂದ್ರು. ಆಗ ಏನಪ್ಪ ಅಂದ್ರೆ ಇವಾಗ ನೀರು ಹಾಕ್ಬಿಡಿ ಬನ್ನಿ ಅಂದರು. ಮುಳು ಬಿಡಿಸಿದಾಗ ಒಳಗಡೆ ಹೋದಾಗ ಈ ಥರ ಧೂಳಿಂದ ನೀರು ಬರ್ತಾ ಇರೋದು. ಇದೇ ನೀರು ಬರ್ತಾ ಅಂತ ಕರ್ಪೂರ ಕಸನ್ ಕೆನ್ನಾಗಿರೋದಾಗ ವೈಟು ಮತ್ತೆ ಕಪ್ಪಾಯ್ತು. ಈ ಥರ ವೈಟ್ ನಿಮಗೆ ಕಾಣುತ್ತೆ. ತಿರ್ಗಾ ಟಿ ವಿ ಮಾಧ್ಯಮದಲ್ಲಿ ಬಂದಾಗ ತೊಳೆದು ಫೋಟೋ ಇದು ಎರಡುಗಡೆ ಚುಕ್ಕಿ ಕಾಣುತ್ತೆ ಅಲ್ಲಿ ಫೋಟೋದಲ್ಲಿ. ಈಗ ಅದೇ ಚುಕ್ಕಿ ನಿಮಗೆ ಕಾಣ್ತಿದ್ದು. ಎಲ್ಲ ದೇವ್ರಿಗೂ ಪೂಜೆ ಮಾಡಿ ನಂಗೆ ಮಾಡಿಲ್ಲ ಅಂತ ಇದೇ ಘಟನೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.